ಹೋಗ್ತೀನಿ. ಆಮೇಲೆ ನಾನು ನಿಮ್ಗೆ ಯಾರಿಗೂ ಕಾಣಿಸಲ್ಲ. ಜಯಂತ್ ಯಾವತ್ತಿದ್ರು ನಿನ್ನವನು, ನಿನಗೆ ಸೇರ್ಬೇಕಾದವನು. ಚಾರು, ನಾನಿನ್ನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ನಿಂಗೆ ನಿನ್ನ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಲ್ವಾ? ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಅನ್ಸುತ್ತೆ. ಆದರೆ ಅವರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಅವರು ನಿನ್ನ ಹೃದಯದಲ್ಲಿರಬೇಕು. ಇಲ್ಲ, ನನ್ನ ಹೃದಯನ ಈಗಾಗಲೇ ಕಳ್ಕೊಂಬಿಟ್ಟಿದ್ದೀನಿ. ಅಲ್ಲೇನೂ ಉಳಿಸ್ಕೊಳಕ್ಕಾಗ್ತಿಲ್ಲ, ಅಲ್ಲೇನೂ ಇಲ್ಲ. ಚಾರು, ಹಾಗನ್ಬೇಡ. ಜಯಂತ್ ನಿನ್ನೋನು, ನೀನು ಅವನ ಜೊತೆ ಚೆನ್ನಾಗಿರ್ಬೇಕು. ಮಯೂರಿ, ನಿನ್ನ ಬಾಯೆಲ್ಲ ಮಾತೆಲ್ಲ ಬರೋದು ಬೇಡ. ನಾವು ಆಸೆ ಪಟ್ಟಿರೋರು ಹಿಂದೆ ಹೋಗೋಕ್ಕೂ ಒಂದು ಲಿಮಿಟ್ ಇದೆ. ಸಿಗತ್ತೆ ಅನ್ನೋದಿದ್ರೆ ಓಕೆ, ಆದರೆ ಆ ಪ್ರೀತಿ ಸಿಗಲ್ಲ ಅಂತ ಗೊತ್ತಾಗುತ್ತಲ್ಲ, ಆಗಾಗೋ ನೋವಿದೆಯಲ್ಲ, ಜೀವನ ಪೂರ್ತಿ ಕಾಡುತ್ತೆ. ನಾನೇ ಹೇಳ್ತಿದ್ದೀನಲ್ಲ, ಮತ್ತ್ಯಾಕೆ ಯೋಚನೆ? ಚಾರು, ಜಯಂತ್ ನನಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಒಂದು ಮಾತು ಹೇಳ, ನನಗೆ ಅವನ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ. ದೊಡ್ಡಪ್ಪ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗೋದು ನಾನು. ನಮ್ಮ ಜೀವನದಲ್ಲೂ ಏನೇನೋ ನಡೀತಾ ಇದೆ ಚಾರು. ನಾವು ತುಂಬ ಹಚ್ಕೊಂಡಿರೋರನ್ನ ಕಳ್ಕೊಳ್ಳೋ ಸಂದರ್ಭ ಬಂದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ, ಪ್ರೀತಿ, ಮದುವೆ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬಾರ್ದು ಅಂತ. ಹೇಳೋದು ಸುಲಭ, ಆದರೆ ಮನ್ಸಿಗೆ ಹಚ್ಕೊಂಡಿರೋ ನೆನಪುಗಳಿದೆಯಲ್ಲ, ಅವೇನು ಮಾಡಿದ್ರೂ ಹೋಗಲ್ಲ. ಚಾರು, ಇನ್ನು ಮುಂದೆ ನೀನು ಹೊಸ ಬದುಕನ್ನು ನೋಡಬೇಕು. ಹೊಸ ಹೊಸ ಕನಸುಗಳನ್ನು ಕಾಣಬೇಕು. ಈ ಥರ ಅಳ್ಮುಂಜಿ ಮುಖ ಹಾಕೋಬೇಡ, ಚೆನ್ನಾಗಿ ಕಾಣಲ್ಲ. ಯಾಕೋ ನಾನು ಕಳೆದು ಹೋಗ್ತಿದ್ದೀನಿ ಅನಿಸ್ತಿದೆ. ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿ ಆಗ್ತಿದೆ. ತುಂಬ ಮಾತಾಡಿ ನಿಮ್ಮಿಬ್ರಿಗೂ ಬೋರ್ ಹೊಡಿಸ್ತಿದ್ದೀನಿ ಅನ್ಸುತ್ತೆ. ಓಡಾಡಿ ತುಂಬ ಸುಸ್ತಾಗಿದೆ, ಮಲ್ಕೊಳ್ಳೋಣ. ಒಳ್ಳೆ ಯೋಚನೆ ಮನಸ್ಸಲ್ಲಿರಲಿ. ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್, ಎಲ್ಲ ಒಳ್ಳೆಯದಾಗುತ್ತೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಚಾರು. ಗುಡ್ ನೈಟ್ ಮಯೂರಿ. ಗುಡ್ ನೈಟ್ ಮೇಘ. ಸರಿದಾರಿಯ ಬೆಳಕದಾರಿಯ ಬದುಕ ಬೆಳಗುವ ದೀಪವೇ, ಅಂಧಕಾರವ ಓಡಿಸು ಮನಸ್ಸು ಮನಸ್ಸಿನ ಮಧುರ ಭಾವನೆಯ ಬೆಳಗಿಸು ದೀಪವೇ. ಈಗ ತಾನೇ ಎಲ್ಲರೂ ನಗ್ನಗ್ತಾ ಊಟ ಮಾಡ್ಕೊಂಡು ಬಂದಿದ್ದೀವಿ, ನೀನು ಯಾಕೆ ಸಪ್ಪಗಿದೆಯಾ? ಈ ಮೆಂಟ್ಲ ಹತ್ರ ನಿಮ್ಗೇನು ಮಾತು ಬಿಡಿ. ಓಹ್, ಇದಾ ನಿನ್ನ ಕೋಪಕ್ಕೆ ಕಾರಣ? ಇತ್ತೀಚೆಗೆ ಎಲ್ಲರ ಮುಂದೆ ಹಾಗೆ ಮಾತಾಡಿ ತಮಾಷೆ ತಗೋತಿದ್ದೀರ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಮಾತಾಡೋರಿಗೆ ಹೇಗೆ ಅರ್ಥ ಆಗತ್ತೆ, ಕೇಳೋರು ಸಂಕಟ. ಈಗ ನಿನಗೆ ಅರ್ಥ ಆಯ್ತಾ? ಹೇ ಸಾಕ್ಷಿ, ಸುಮ್ಮನೆ ತಮಾಷೆ ಮಾಡ್ದಕ್ಕನೆ ಅದಕ್ಕೆ ಮುಖ ಊದಿಸ್ಕೊಂಡ್ಬಿಡೋದಾ? ನಾನೇನು ಮುಖ ಊದಿಸ್ಕೊಂಡಿಲ್ಲ. ಅಲ್ವೇ, ವಯಸ್ಸಾಗ್ತಾ ಆಗ್ತಾ ಎಲ್ಲ ಮುಗಿದೋಯ್ತು ಅನ್ನೋ ಥರ ಇರಬಾರ್ದೆ. ಇನ್ನು ಎಳೆ ಹುಡುಗರ ಥರ ಇದ್ರೇ ಜೀವನ ಹಸಿರಾಗಿರೋದು ಅಲ್ವೇ? ಎಷ್ಟೋ ಕುಟುಂಬಗಳು ನೋಡು,
ಮದುವೆ ಆದ ಹೊಸ್ತಲ್ಲಿ ಅವ್ರ ಮೊಬೈಲಲ್ಲಿ ಗಂಡ ಹೆಂಡತಿ ಫೋಟೋ ಇರುತ್ತೆ. 1-2 ವರ್ಷ ಕಳೆದು ಸಾಕು, ಹೆಂಡತಿ ಮೊಬೈಲಲ್ಲಿ ಗಂಡನ ಫೋಟೋ ಇರಲ್ಲ, ಗಂಡನ ಮೊಬೈಲಲ್ಲಿ ಹೆಂಡತಿ ಫೋಟೋ ಇರಲ್ಲ. ಇದೇನು ಜೀವನ? ಕೆಲಸ 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 ಅಂತ ನಮ್ಮ ಜೀವನನ ಮರಿಬಾರ್ದು ಕಣೆ. ನಮ್ಮನ್ನೇ ತಗೊಳ್ಳೋ, ನಾವು 2 ದಿನ ಸಂತೋಷವಾಗಿದ್ದೀವಿ, ಇನ್ನು ಮುಂದೆ ಹಾಗಿರಬಾರ್ದು ಕಣೆ. ಅಬ್ಬಬ್ಬ, ನಿಮ್ಮ ಬಾಯಲ್ಲಿ ವೇದಾಂತ. ಇಷ್ಟು ವರ್ಷ ಆದ್ಮೇಲೆ ಆದ್ರೂ ನಿಮಗೆ ಬುದ್ಧಿ ಬಂತಲ್ಲ ಅಂತ ಸಂತೋಷ ಪಡ್ಬೇಕು. ಆದ್ರೆ ಇದು ಸಂತೋಷ ಪಡುವಂತ ಸಮಯ ಅಲ್ಲ ರೀ. ಪುಟ್ಟು ನಮ್ಮ ಜೊತೆನಲ್ಲಿಲ್ಲ. ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಒಂದೂ ಗೊತ್ತಿಲ್ಲ. ಚಾರು ಜೊತೆ ಅವ್ನ ಮದ್ವೆ ಮಾಡೋಣ ಅಂದ್ಕೊಂಡಾಗೆಲ್ಲ ಏನಾದ್ರೂ ಒಂದು ಸಮಸ್ಯೆ ಉಟ್ಕೊಳತ್ತೆ. ಈಗ ನೋಡಿ ಪಾಪ ಚಾರದ ಎಂತ ಪರಿಸ್ಥಿತಿ. ಒಂದು ಮಾತು ಹೇಳ್ತೀನಿ ಕೇಳೆ, ನಮ್ಮ ಮನೇಲಿ ಏನು ಬರ್ತಿರುತ್ತೋ ಅದೇ ನಡೆಯೋದು ಕಣೆ. ಅಲ್ವೇ? ಯಾವ ಸಮಸ್ಯೆನೂ ಬೇಡ ಅಂತ ಮನೆಯಲ್ಲಿ ಬಾಗ್ಲಾಕೊಂಡು ಕೂತ್ಕೊಂಡ್ರು ಒಂದಲ್ಲ ಒಂದು ಸಮಸ್ಯೆ ಉಟ್ಕೊಳುತ್ತೆ. ಜೀವನದಲ್ಲಿ ಏನೇ ಬರಲಿ ಎದುರಿಸ್ತೀನಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಹೊರಟ್ರೆ ಯಾವ ಸಮಸ್ಯೆನೂ ಸಮಸ್ಯೆ ಆಗಿರಲ್ಲ ಕಣೆ. ನೀವ್ ಹೇಳಿದ್ ಸರಿ ರೀ. ಆ ದೇವ್ರನ್ನ ನಂಬಿದ್ರೆ ಅವ್ನು ಯಾವತ್ತೂ ನಮ್ ಕೈ ಬಿಡಲ್ಲ ರೀ. ಈಗ ನಮ್ಮ ಮನೇಲಿ ಇರೋ ಸಮಸ್ಯೆನ ಪರಿಹಾರ ಮಾಡ್ಕೊಳಕೋಸ್ಕರ ಯಾವ್ದಾದ್ರು ಒಂದು ಪೂಜೆನೋ ಹೋಮನೋ ಹವನೋ ಮಾಡ್ಸೋಣ ರೀ. ಮೀನಾಕ್ಷಿ, ಪೂಜೆ ಹೋಮ ಹವನ ಮಾಡಿಸಿದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ನಮ್ಮ ದೇಶದ ಪ್ರತಿಯೊಬ್ಬರು ಅದನ್ನು ಮಾಡಿಸಿ ತಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿರೋರು. ನಾವೇನೇ ಪೂಜೆ ಮಾಡಿದ್ರು ನಮ್ಮ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಕಣೆ. ಹಾಗಲ್ಲ ರೀ, ಒಂದು ಪೂಜೆ ಮಾಡಿಸೋದ್ರಿಂದ ನಮ್ಮ ಮನೇಲಿರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ ಅಂತ ನಮ್ಮ ಬೀದಿ ಕೊನೆಲಿರೋ ಜ್ಯೋತಿಷಿ ಹೇಳಿದ್ರು. ಅದೇ ಕಣೆ ನಾವು ಮಾಡೋದು ತಪ್ಪು. ಅದೆಲ್ಲ ನಮ್ಮ ಸಮಾಧಾನಕ್ಕಷ್ಟೇ. ನಾವು ಸರಿಯಾಗೋ ತನಕ ನಮ್ಮ ಸಮಸ್ಯೆ ಪರಿಹಾರ ಆಗಲ್ಲ ಕಣೆ. ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೋತಿಲ್ವೋ ಅಥವಾ ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ವೋ ಆ ದೇವ್ರಿಗೊಬ್ಬನು ಗೊತ್ತಾಗ್ಬೇಕಷ್ಟೆ. ನನ್ಗೆ ಯಾಕೋ ಚಾರುನ ನೋಡ್ಬೇಕು ಅನಿಸ್ತಿದೆ ರೀ. ಒಂದೇ ಒಂದ್ಸಲ ಅವ್ನ ಮುಖ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನಿ. ಇವಳನ್ನ ನೋಡಿದ್ರೆ ನಗಬೇಕು ಅಳಬೇಕು ಒಂದು ಗೊತ್ತಾಗೋದಿಲ್ಲ. ಒಂದ್ಸಲ ಮಗು ಥರ ಇರ್ತಾಳೆ, ಇನ್ನೊಂದ್ಸಲ ಚಂಡಿ ಆಗ್ಬಿಡ್ತಾಳೆ. ಸರಿ ಪಾಪ ಅನ್ಸುತ್ತೆ, ಇನ್ನೊಂದ್ಸರಿ ಕಪ್ಪಾಳಕ್ಕೆ ಬಿಡೋಣ ಅನ್ಸುತ್ತೆ. ಇಲ್ಲ ಕಣೆ ಮೀನಾಕ್ಷಿ, ನಿನ್ನ ಮನಸ್ಸು ತುಂಬ ಒಳ್ಳೇದು. ನಾನೇ ನಿನಗೆ ಒಳ್ಳೆ ಗಂಡನಾಗಲಿಲ್ಲ. ನಿನ್ನ ಮನಸ್ಸನ್ನ, ನಿನ್ನ ಆಸೆಗಳನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಕಣೆ. ಚಾರು 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 ಚಾರು
ಚಾರು ಚಾರು ಚಾರು ಚಾರು ಮೀನಾಕ್ಷಿ 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 ಇಲ್ಲೇನ್ ಮಾಡ್ತಿದೀಯ? ನೋಡ್ರಿ ಚಾರು ಫೋಟೋಗೆ ಹಾರ ಹಾಕ್ಬಿಟ್ಟಿದ್ದಾರೆ ರೀ. ಚಾರು ಫೋಟೋಗೆ ಹಾರ ಹಾಕ್ಬಿಟ್ಟಿದ್ದಾರೆ. ಮೀನಾಕ್ಷಿ ಏನು ಇಲ್ವಲ್ಲೇ, ಖಾಲಿ ಇದೆ. ನಿಮ್ಗೆ ಕಣ್ ಕಾಣಿಸ್ತಿಲ್ವಾ? ನೋಡ್ರಿ ಎಷ್ಟು ದೊಡ್ಡ ಹಾರ ಹಾಕ್ಬಿಟ್ಟಿದ್ದಾರೆ. ಚಾರು ಚಾರು ಮೀನಾಕ್ಷಿ 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 ನೋಡಿ, ಖಾಲಿ ಫ್ರೇಮ್ ಇದೆ ಕಣೆ. ನಾನು ಅವಳನ್ನ ನೋಡ್ಬೇಕು ಅಂತ ಹೋಗ್ತಿದ್ದಾಗ ಈ ಕಡೆ ತಿರುಗಿ ನೋಡಿದೆ. ಈ ಫ್ರೇಮಲ್ಲಿ ಚಾರು ಫೋಟೋ ಇತ್ತು. ದೊಡ್ಡ ಹಾರ ಹಾಕಿದ್ರು ರೀ. ದೊಡ್ಡ ಬೇಡ ರೀ, ಬೇಡ. ಈ ಫ್ರೇಮ್ ಇಲ್ಲಿ ಇರೋದೇ ಬೇಡ. ಮೊದಲಿಗೆ ಬಿಸಾಕೊಂಡು ಬೇಡ ಕಣೆ, ಇದನ್ನ ಚಾರು ತನ್ನ ಕೈಯಾರೆ ಹಾಕಿದ ಕಣೆ. ಅಲ್ಲಮ್ಮ, ಅವಳ ನೆನಪಿಗಾಗಿ ಇದಿಲ್ಲೇ. ಈ ಖಾಲಿ ಫ್ರೇಮಲ್ಲಿ ಬದುಕಿನ ನೂರಾರು ಅರ್ಥಗಳಿದೆ ಕಣೆ. ಚಾರು ಬಗ್ಗೆ ನಿನಗಿರೋ ಕಾಳಜಿ ನನಗೆ ಅರ್ಥ ಆಗುತ್ತೆ ಕಣೆ. ಚಾರು ಈ ಮನೆ ಮಗಳಿದ್ದಾಗೆ ನನಗೂ ನೋವಾಗಿದೆ ಕಣೆ. ಅದು ಏನ್ ಮಾಡಕ್ಕಾಗುತ್ತೆ ಹೇಳು? ಆದ್ರೂ ಯಾಕೋ ತುಂಬಾ ನೋವಾಗ್ತಿದ್ದಾರೆ. ಪಾಪರಿ ಅವಳು ಮಾತೆ ಮುಂಚೆ ಮುದ್ದಾಗಿ ನಗಾಡ್ಕೊಂಡು ಚಿಂಕೊಂಡಿದ್ದಾರೆ. ಮನೆ ತುಂಬಾ ಓಡಾಡ್ಕೊಂಡು ಇದೆಲ್ಲ ಮುಂದೆ ಎಷ್ಟು ತಿಂಗಳು ಏನು ಅಂತ ಆತಂಕ ಆಗ್ತಿದ್ದಾರೆ. ಮೀನಾಕ್ಷಿ, ಅವಳಿದ್ದಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಣ. ನೀನು ಮಾತ್ರ ಯಾವ ಕಲ್ಪನೆನೂ ಮಾಡ್ಕೊಬಿಡ ಕಣೆ. ನನ್ಗೆ ಯಾವತ್ತೂ ಹೀಗಾಗಿಲ್ಲ ರೀ. ನನ್ನ ಹೊಟ್ಟೆ ಒಳಗೆಲ್ಲ ಸಂಕಟ ಆಗ್ತಿದೆ. ಜೋರಾಗಿ ಅಳ್ಬೇಕು ಅನ್ನಿಸ್ತಿದೆ. ಏನು ಅರ್ಥ ಆಗ್ತಿಲ್ಲ, ಏನು ಅರ್ಥ ಆಗ್ತಿಲ್ಲ. ನೋಡು ನೋಡು, ನೀನು ಹೀಗೆ ಅಳ್ಬೇಡ ಕಣೆ. ಚಾರುನೇ ಊಟ ಮಾಡ್ತಾ ಹೇಳಿಲ್ವಾ, ನಮ್ಮತ್ತೆ ಗಲಗಲ ಅಂತ ಮಾತಾಡ್ತಿದ್ರೆ ಚಂದ, ಹಿಂಗೆ ಗಂಭೀರವಾಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ. ಅಕಸ್ಮಾತ್ ನೀನು ಅಳೋದು ನೋಡಿದ್ರೆ ಅವಳಿಗೂ ದುಃಖ ಆಗುತ್ತೆ ಕಣೆ, ಅನುಮಾನನೂ ಬರುತ್ತೆ. ನೋಡು, ನಮ್ಮ ನೋವು ನಮ್ಮ ಮನಸ್ಸೊಳಗೆ ಇರಲಿ ಕಣೆ, ಅವಳಿಗೆ ತೋರ್ಸ್ಕೊಳ್ಳೋದು ಬೇಡ. ರುಕ್ಮಿಣಿ, ಬಂದೆ ರೀ. ನಾನು ರೆಡಿ, ಹೋಗೋಣ ನಡೀರಿ. ನೋಡು, ಕಾರಲ್ಲಿ ಹೋಗುವಾಗ ಯಾರಾದರೂ ಫಾಲೋ ಮಾಡಿದ್ರು ಮಾಡ್ಬೋದು, ಆದರೆ ನಿನಗೇನು ಗೊತ್ತಿಲ್ಲ ಅನ್ನೋ ಹಾಗಿರ್ಬೇಕು. ಯಾರು ಫಾಲೋ ಮಾಡಲ್ಲ ಅಂತ ತಾನೇ ಇಷ್ಟು ಬೆಳಗ್ಗೆನೆ ನಾವು ಹೊರಟಿರೋದು. ಹೌದು, ಇಷ್ಟು ಬೆಳಗ್ಗೆನೆ ನಾವು ಹೋಗೋ ಆಫೀಸ್ ತೆಗ್ದಿರತ್ತಾ? ಎಲ್ಲ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬರ್ತೀವಿ, ಆಮೇಲೆ ಬೇರೆ ಮೀಟಿಂಗ್ ಅಟೆಂಡ್ ಮಾಡೋದಿದೆ ಅಂತ. ಆಯಿತು ಸರ್, ಬನ್ನಿ ಅಂತ ಹೇಳಿದ್ದಾರೆ ಅವರು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿರೋದು ನನಗೆ ನೀವು ಹೇಳಲೇ ಇಲ್ಲ.
ಬೆಳಗ್ಗೆ ಬೇಗ 6 ಗಂಟೆಗೆಲ್ಲ ರೆಡಿ ಆಗೋ ಅಂದ್ರಿ, ನಾನು ರೆಡಿ ಆದೆ ಅಷ್ಟೇ. ನೋಡು, ಎಲ್ಲ ವಿಷಯನೂ ಹೆಂಗಸ್ರಿಗೆ ಹೇಳಬಾರ್ದು. ನ್ಯೂಸ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಮನೆ ಹೆಂಗಸ್ರ ಹತ್ರ ಹೇಳಬಾರ್ದು ಅಂತ ಎಲ್ಲ ಮುಚ್ಚಿಟ್ಟು ವ್ಯವಹಾರ ಮಾಡಿ ಈ ಸ್ಥಿತಿಗೆ ತಂದಿರೋರು ಯಾರು? ನಾವು ಹೆಂಗಸ್ರಾ? ನೀವು ಗಂಡಸ್ರು ತಾನೇ? ಸರಿ ಸರಿ, ಲೇಟ್ ಆಯಿತು ನೋಡಿ. ಹಾಗೆ ಬರುವಾಗ ವಿಶ್ವನಾಥ್ ಮನೆಗೆ ಹೋಗಿ ಬರೋಣ. ಸರಿ ಆಯಿತು, ನಡೀರಿ ಹೋಗೋಣ. ಹೇಳಿ ರಾಮಕೃಷ್ಣ. ಅದೇ ಕಣೋ, ನಮ್ಮ ಹುಡುಗರು ನಿಮ್ಮ ಮಕ್ಕಳ ಮದುವೆ ಆಗೋಕೆ ರೆಡಿಯಾಗಿ ತುದಿಗಾಲಲ್ಲಿ ನಿಂತಿದ್ದಾರಪ್ಪ. ಯಾವಾಗ ಮಾತುಕತೆ ನಿಶ್ಚಿತಾರ್ಥಕ್ಕೆ ಬರೋಣ? ಹಾಂ, ಒಂದು ಒಳ್ಳೆ ದಿನ ಫಿಕ್ಸ್ ಮಾಡು, ಡಿಲೇ ಮಾಡಬೇಡಪ್ಪ. ರಾಮಕೃಷ್ಣ, ಬೇಜಾರು ಮಾಡ್ಕೋಬೇಡ ಕಣ. ಮನೆಯಲ್ಲಿ ಗೊಂದಲ ಇನ್ನೂ ಸರಿ ಹೋಗಿಲ್ಲ, ಅದಕ್ಕೆ ಮದುವೆನ ಒಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಇನ್ನೂ ಓದಬೇಕಂತೆ, ಏನೋ ಸಾಧಿಸ್ಬೇಕು ಅಂತ ಕೇಳ್ಕೊಂಡ್ರು. ಮಕ್ಕಳಿಗೆ ಅಂತ ಆಸೆ ಬರೋದು ಸಹಜಾನೇ, ಒಳ್ಳೇದು ಕೂಡ. ಹಾಗಂತ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಹೇಗೋ? ಆಗೋ ಕಾಲಕ್ಕೆ ಎಲ್ಲ ಆಗು ಹೋಗಬೇಕು. ರಾಮಕೃಷ್ಣ, ಮದುವೆ ಕ್ಯಾನ್ಸಲ್ ಮಾಡ್ತಿಲ್ಲ, ಮುಂದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಅದೇನೋ ಪರವಾಗಿಲ್ಲ, ಅವ್ರ ಆಸೆಗೆ ನಾವು ಅಡ್ಡಿ ಬರೋದು ಬೇಡ. ಅವ್ರು ಇನ್ನೂ ಓದಲಿ, ಸಾಧಿಸ್ಲಿ, ಆದರೆ ಮಾತುಕತೆ ನಿಶ್ಚಿತಾರ್ಥ ಮಾಡ್ಕೋಬೋದಲ್ವಾ? ಅವ್ರು ಮುಂದುವರ್ಸೋದಕ್ಕೆ, ಸಾಧಿಸೋದಕ್ಕೆ ನಮ್ಮ ಹುಡುಗರಿಂದ ಏನೂ ಅಡ್ಡಿ ಇರೋದಿಲ್ಲ ಕಣಯ್ಯ. ಇದು ಸರಿ ಅನ್ಸುತ್ತೆ ಕಣ. ಏನಕ್ಕೂ ಮಕ್ಕಳನ್ನ ಒಂದ್ಸರಿ ಕೇಳ್ಬಿಟ್ಟು ಹೇಳ. ಆಯ್ತಪ್ಪ, ನೋಡು, ಗಂಡು ಮಕ್ಕಳ ವಿಷಯ ಆದರೆ ಓಕೆ, ನಡೆಯುತ್ತೆ. ಆದರೆ ಹೆಣ್ಮಕ್ಳು ನಾಳೆ ಮತ್ತೆ ಮನಸ್ಸು ಬದಲಾಯಿಸ್ಕೋಬಾರ್ದಲ್ವಾ?